ನಮಸ್ತೆ ಅರುಣ್. ಸರ್, ಈಗ ನಿನ್ನೆ CJP ಹೋರಾಟವನ್ನ ಮಾಡಿದ್ದು, ಯುವಕರನ್ನ ಇಟ್ಕೊಂಡು ಹೋರಾಟವನ್ನ ಮಾಡಿದ್ರು. ಆದ್ರೆ ಈಗ ಕಾಂಗ್ರೆಸ್ ಅಖಾಡಕ್ಕೆ ಇಳಿತಾ ಇದೆ ಅಂದ್ರೆ ಟೇಕ್ ಓವರ್ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳ್ಬೋದಾ ಸರ್? ಹೇಳಿ, ಮಾಡ್ಲಿ ಬಿಡಿ, ಏನೀಗ ಮಾಡಿದ್ರೆ ಅಲ್ಲಿ ಇಷ್ಟು ದಿನ ಇಲ್ಲದೆ ಇರುವಂತದ್ದು ಕಾಂಗ್ರೆಸ್ ಈಗ ದಿಢೀರ್ ಅಂತ ಎದ್ದು ಕೂತ್ಕೊಳ್ತಾ ಇದೆ ಅಂದ್ರೆ ಅದನ್ನ ಐ ಕೆನಾಟ್ ಸೇ. ಅದನ್ನ ಜನ ತೀರ್ಮಾನ ಮಾಡ್ಬೇಕು, ಪೊಲಿಟಿಕಲಿ ಇದನ್ನ ನೋಡ್ಬೇಕಾ ಬೇಡವಾ ಅಂತ. ಬಟ್ ಕಾಂಗ್ರೆಸ್ ಟೇಕ್ ಓವರ್ ಮಾಡಬಾರ್ದು ಈ ಪ್ರೊಟೆಸ್ಟ್ ಅಂತ ಯಾವ ರೂಲ್ಸ್ ಅಲ್ಲಿ ಇದೆ? ಇಲ್ಲ, ಯಾವ ರೂಲ್ಸ್ ಅಲ್ಲೂ ಇಲ್ಲ. ಹಾಗಿದ್ರೆ ಅಣ್ಣಾ ಹಜಾರೆ ಮಾಡಿದಾಗ ಬಿಜೆಪಿ ಟೇಕ್ ಓವರ್ ಮಾಡಬಹುದು. ಎಕ್ಸಾಕ್ಟ್ಲಿ ಅದೇ ಕೇಳ್ತಾ ಇದೆ ಸರ್ ನಾನು. ಅವಾಗ ಬಿಜೆಪಿ ಮಾಡ್ಕೊಂಡ ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಹೋಗ್ತಾ ಇದೆಯಾ ಅಂತ. ಮಾಡ್ಕೊಳ್ಳಿ ಬಿಡಿ, ಅದನ್ನ ಕೌಂಟರ್ ಮಾಡ್ಬೇಕಾದ್ರೆ ಹಣೆ ಬರಹ ಬಿಜೆಪಿ ಅವರದ್ದು, ನಮ್ದ ಅದವ್ರ ಹಣೆ ಬರಹ, ಅವ್ರು ಫೇಸ್ ಮಾಡ್ಬೇಕು. ನಮಸ್ಕಾರ ಮಾಡ್ತಾವ. ನಾವ್ ಹೇಳಿದ್ವಾ ಈ ಸಿಚುವೇಶನ್ ತಂದ್ಕೊಳ್ಳಿ ಅಂತ ಯಾರಿಗಾರುವೆ? ಅರುಣ್, ಇದು ನಥಿಂಗ್ ಬಟ್ ಕಾಲ್ ಮೇಲೆ ಬಂಡೆ ಹಾಕೊಂಡಿರೋ ಕೆಲಸ ಇದು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ಮತ್ತು ಬಿಜೆಪಿನಲ್ಲಿ ಬಹಳ ಬುದ್ಧಿವಂತ ಜನ ಇದೀವಿ ಅಂತ ಭ್ರಮೇಲಿದಾರ ಅವರು. ಅವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದೆ ಇರೋ ಬುದ್ಧಿವಂತಿಕೆ ನಮ್ಮ ಪಾರ್ಟಿನಲ್ಲಿ ನಮ್ ಕಡೆಯಲ್ಲಿ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಭ್ರಮೇಲಿದಾರ ಅವ್ರು ಸ್ವಲ್ಪ. ಹಾಗಾಗಿ ಅವ್ರು ಮಾಡ್ಕೊಂಡಿರೋಂತ ಹಣೆ ಬರಹಕ್ಕೆ ಮತ್ತು ಹಲ್ಕಟ್ ಕೆಲಸಕ್ಕೆ ನಾವ್ಯಾಕ್ರಿ ಉತ್ತರ ಕೊಟ್ಕೊಂಡು ಓಡಾಡ್ಬೇಕು? ಅನುಭವಿಸ್ಲಿ ಬಿಡಿ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಎಕ್ಸಾಕ್ಟ್ಲಿ, ಆರಂಭದಲ್ಲೇ ಚೂಟ್ ಬೇಕಾಗಿದ್ದನ್ನ ಈಗ ಮೈ ಮೇಲೆ ಅನುಭವಿಸ್ಲಿ ಬಿಡಿ. ಲೆಟ್ ದೆಮ್ ಸಫರ್ ವಿತ್ ಇಟ್. ಪ್ರತಿಯೊಂದು ಬಂದಾಗ್ಲೂ ದಿಮಾಕು, ಪ್ರತಿಯೊಂದು ಬಂದಾಗ್ಲೂವೆ ಒಂದ್ ರೀತಿ ಕೊಪ್ಪಿನ ಪ್ರದರ್ಶನ, ಪ್ರತಿಯೊಂದು ಬಂದಾಗ್ಲೂ ನಿರ್ಲಕ್ಷ್ಯಕ್ಕೆ ಗುರಿ ಮಾಡುವುದು, ಪ್ರತಿಯೊಂದು ಬಂದಾಗ್ಲೂ ಲೇವಡಿ ಮಾಡೋದು, ಪ್ರತಿಯೊಂದು ಬಂದಾಗ್ಲೂ ಅದನ್ನ ನೀನೇನ್ ಕಡ್ದಿದ್ದೆ ಅನ್ನೋ ಹತ್ರ ಮಾತಾಡ್ಬಿಡೋದು ಎಲ್ಲ ಮಾಡ್ಕೊಂಡು ಈ ಹಂತಕ್ಕೆ ಬಂದಿದ್ದಾರೆ. ಕೊಡ ತುಂಬುತ್ತಾ ಇದೆ ಇವ್ರದ್ದು. ಹೇಳ್ತಾ ಇದ್ದೀನಿ ನಾನು, ಹಿಂಗೆ ಆಡ್ತಾ ಇದ್ರೆ ಇವ್ರುಗಳು. ಈ ಸಮಸ್ಯೆ ಬಂದಾಗ ಇಟ್ ವಾಸ್ ಎ ಸಿಂಪಲ್ ಮ್ಯಾಟರ್ ಆಫ್ ಪೇಪರ್ ಲೀಕ್, ಅಷ್ಟೇ ತಾನೆ? ಏನ್ ಮಾಡ್ಬೇಕಾಗಿತ್ತು ಅವತ್ತು? ಒಬ್ಬ ಮಂತ್ರಿ ಪೇಪರ್ ಲೀಕ್ ಮಾಡು ಅಂತ ಮಾಡಿದಾನೆ ಅಂತ ಯಾರು ಹೇಳಿಲ್ವಲ್ಲ. ಹೌದು. ಪ್ರಧಾನಮಂತ್ರಿ ಪೇಪರ್ ಲೀಕ್ ಮಾಡು ಅಂತ ಹೇಳಿದಾನೆ ಅಂತ ಯಾರು ಹೇಳಿಲ್ವಲ್ಲ. ಹೌದು. ಇವ್ರು ಮಾಡ್ಬೇಕಾಗಿದ್ದು ಏನಪ್ಪಾ? ಬಹಳ ಸರಳ ತಾನೆ. ಈಗ ಒಂದು ದೊಡ್ಡ ಭ್ರಷ್ಟತೆಯ ಆರೋಪ ಬಂದಾಗ ಏನ್ ಮಾಡ್ತಾರೆ ಅದನ್ನೇ ಮಾಡಿದ್ರೆ ಮುಗಿದೋಗ್ತಿತ್ತು ಈ ಕೇಸು. ರಾಜೀನಾಮೆ, ವಿಚ್ ಈಸ್ NTA ನಲ್ಲಿ ನೋ NTA ನ್ಯಾಷನಲ್ ಅವ್ರದ್ದೇನು ಎಕ್ಸಾಮಿನೇಷನ್ ಇದಿದೆ, ಅವ್ರದ್ದು ಇದೆಯಲ್ಲ ಒಂದು ಎಕ್ಸಾಮಿನೇಷನ್ ಏಜೆನ್ಸಿ ಸರ್, NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆಯಲ್ಲ, NTA, ಅದರದ್ದು ಮುಖ್ಯಸ್ಥರದ್ದು ತಲೆದಂಡ ಆಗಬೇಕಾಗಿತ್ರಿ. ಅದರದ್ದು ತಲೆದಂಡ ಆಗಿ ಇಮಿಡಿಯೇಟ್ಲಿ CBI ಎನ್ಕ್ವೈರಿಗೆ ಕಾಲ್ ಮಾಡಿಬಿಟ್ಟು, ಬೇಕಿದ್ರೆ ವಿ ಆರ್ ಪ್ರಿಪೇರ್ಡ್ ಫಾರ್ ಎ ಜುಡಿಷಿಯಲ್ ಎನ್ಕ್ವೈರಿ ಇನ್ ದಿಸ್ ಮ್ಯಾಟರ್ ಅಂತ ಹೇಳ್ಬಿಟ್ಟು, ನೀನ್ ಒಂದ್ ಎನ್ಕ್ವೈರಿ ಕೇಳಿದ್ರೆ ನಾನು 4 ಎನ್ಕ್ವೈರಿ ಮಾಡ್ತೀನಿ ಅನ್ನುವಂತ ಮನೋಭಾವವನ್ನು ಪ್ರದರ್ಶನ ಮಾಡಿದ್ದಿದ್ರೆ ಮಕ್ಕಳು ಉಗೆ ಅಂತ ಅವ್ರುಗಳನ್ನ ಶಬಾಸ್ ಅಂತಿರ್ಲಿಲ್ವೇನ್ರಿ? ಸೂಪರ್, ಖಂಡಿತ ಸರ್. ಅದನ್ನ ಬಿಟ್ಬಿಟ್ಟು ಇವರು ಅವ್ನು ಯಾವನೋ ತರ್ಕಲಾಂಡಿ ಒಬ್ಬ ತಲಮಾಸ್ತಕ ಕಳ್ಳನೊಬ್ಬನ್ನ ಪ್ರೊಟೆಕ್ಟ್ ಮಾಡಕ್ಕೆ ಕೂತಂತ ಈ ಧರ್ಮೇಂದ್ರ ಪ್ರಧಾನ್ ಎಂಬ ಬೃಹಸ್ಪತಿ ಅವ್ರು ಆಡ್ತಾ ಇದ್ದಿದ್ದ ಮಾತುಗಳು ಮತ್ತು ದಿಮಾಕು ಮತ್ತು ಕೊಬ್ಬಿನ ಪ್ರದರ್ಶನ ಮಂತ್ರಿದು. ವಾಟ್ ಡಸ್ ದಟ್ ಮಿನಿಸ್ಟರ್ ಥಿಂಕ್ಸ್ ಆಫ್ ಹಿಮ್ಸೆಲ್ಫ್? ಅವನೇನ್ ಮೇಲಿಂದ ಇಳಿದು ಬಂದ್ಬಿಟ್ಟಿದಾನ ಮಂತ್ರಿ? ಅವ್ನು ಇಲ್ದಿದ್ರೆ ಬಿಜೆಪಿ ಸತ್ತೋಗತ್ತಂತ. ವೈ ಇಸ್ ಮೋದಿ ವಾಸ್ ಸೈಲೆಂಟ್ ಆನ್ ಆಲ್ ದೀಸ್ ಡೇಸ್? ಯಾರೋ ಧರ್ಮೇಂದ್ರ ಪ್ರಧಾನ್ ಅವರೇನಾ ಬಿಜೆಪಿ ಕಟ್ಟಿದ್ದು? ನಾಚಿಕೆ ಆಗಲ್ಲ ಬಿಜೆಪಿ ಅವ್ರಿಗೆ? ಒಬ್ಬನ್ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ 22 ಲಕ್ಷ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಾ ಕೂತಿದ್ರಿ ಇಷ್ಟು ದಿನ. 20 ಜ್ಞಾನ ಬೇಡವಾ ಇವ್ರಿಗೆ? ಹೌದು. ಪ್ರೈಮ್ ಮಿನಿಸ್ಟರ್ ಇವತ್ತು ಮಾತಾಡ್ತಿದ್ದೀರಲ್ಲ, ಅವತ್ತಿಂದ ಬೇಡ್ಕೊಳ್ವಿ ನಾವು ಒಂದು ಸೆಂಟೆನ್ಸ್ ಆಫ್ ಸಮಾಧಾನ ಹೇಳಬೇಕು ಮಕ್ಕಳಿಗೆ, ಹೇಳಿ 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 ಅಂತ. ಹೌದು, ಅದು ಬಹಿರಂಗವಾಗಿ ಮಾತಾಡ್ಲಿಲ್ಲ ಅವನಿಗೆ. ಆ ಮಂತ್ರಿಗೆ ದೇಹದಲ್ಲಿ ಮಾಂಸ ಇಲ್ಲ, ಕೊಬ್ಬಿರೋದು ಅವನಿಗೆ. ಆ ಮಂತ್ರಿಗೆ ಏನ್ರಿ ಮಾತಾಡೋದವ್ರು? ದೇಶದ್ರೋಹಿಗಳಂತೆ ಹೋರಾಟ ಮಾಡೋರು. ಇವ್ರ ತಾತನ ಮನೆಯವರು ದೇಶದ್ರೋಹಿಗಳು. ಇವ್ರಪ್ಪ ಇವನು ಫೈಟ್ ಮಾಡುವಾಗ ದೇಶದ್ರೋಹಿಗಳು ಅಲ್ವಂತ? ಹಾಗಾದ್ರೆ ಯಾರು ಹೇಳ್ತಿದ್ದಾರೆ ಇವ್ರುಗಳು ಬಂದು? ಬಿಜೆಪಿಯವರು ಶುಡ್ ನಾಟ್ ಥಿಂಕ್ ಈ ದೇಶ ಇವ್ರಿಗೆ ಜೀತದಾಳುಗಳ ತರ ಬಗ್ಗು ನಿಂತು ಬಿಟ್ಟಿದೆ ಅಂತ ಅನ್ನೋ ಭ್ರಮೆಯಿಂದ ಹೊರಗೆ ಬರಬೇಕು ಇವರು. ಹೌದು, ಭಾರತದ ಬಹುಜನ ಭಾರತೀಯ ಜನತಾ ಪಕ್ಷವನ್ನು ಇಷ್ಟಪಟ್ಟಿದ್ದಕ್ಕೆ ಬೇರೆ ಬೇರೆ ಕಾರಣಗಳಿವೆ. ಐತಿಹಾಸಿಕವಾಗೂ ಇದೆ, ಧಾರ್ಮಿಕವಾಗೂ ಇದೆ, ಸಾಂಸ್ಕೃತಿಕವಾಗೂ ಇದೆ. ನಾನಿಲ್ಲ ಅಂತ ಹೇಳಲ್ಲ, ಈಗಲೂ ಇದ್ದಾರೆ, ನಾನಿಲ್ಲ ಅಂತ ಹೇಳಲ್ಲ. ಆದರೆ ಅದನ್ನೇ ನೀವು ನಮ್ಮ 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 ವೀಕ್ನೆಸ್ ಅಂತ ಅನ್ಕೊಂಡು ನೀವು ನಮ್ಮನ್ನ ದುರುಪಯೋಗ ಮಾಡಿಕೊಂಡು ನಿಮ್ಗೆ ಇಷ್ಟ ಬಂದಂಗೆ ಇರ್ತೀವಿ ಅಂತ ಅನ್ನೋ ಭ್ರಮೆನಲ್ಲಿ ಇದ್ರೆ ಕತ್ತರ್ಸ್ ಹಾಕಬೇಕು ಇಂಥ ಜನರನ್ನ ದೇಶದವರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಸರ್
ನಾವು ನಿಮ್ ಬಗ್ಗೆ ಎಷ್ಟೊಂದು ಗೌರವ ಅಭಿಮಾನ ಎಲ್ಲ ಇಟ್ಕೊಂಡಿದ್ವಿ. ನೀವ್ ಹಿಂಗ್ ಮಾಡ್ತೀರಾ ಅಂತ ಅನ್ಕೊಂಡಿರಲ್ಲ ನಾವು. ಹಾಗಲ್ಲ ಏನ್ ಅಂತ ಹಠ ಏನ್ ಸರ್? ಇವಾಗ ಧರ್ಮೇಂದ್ರ ಪ್ರಧಾನಿಂದ ರಾಜೀನಾಮೆ ತಗೊಂಡ್ಬಿಟ್ರೆ ಸರ್ಕಾರ ಏನು ಉರುಳು ಬಿದ್ದು ಬಿಡಲ್ಲ, ಅದೊಂದು ನಿರ್ಧಾರ ಯಾಕೆ ತಗೋತಾ ಇಲ್ಲ ಇವರು ಅಂತ? ಕೊಬ್ಬು ದಿಮಾಕು ಏನ್ ಮಾಡ್ಕೋತಾನೆ ಯಾವನ್ರಿ ಅವ್ನು ಕಾಂಗ್ರೆಸ್ನವನು? ಈ ದೇಶದಲ್ಲಿ ಏನಾಗಿದೆ, ರಾಹುಲ್ ಗಾಂಧಿ ವಿಚಾರ ಬಂದಾಗ ಬಹುಜನರ ತೀರ್ಮಾನ ನಿಲುವುಗಳು ಬೇರೆ ಆಗೋಗುತ್ತೆ. ಕಾಂಗ್ರೆಸ್ನವರು ಅಂದ ಕೂಡಲೇ ಅದ್ರ ಬಗ್ಗೆ ಒಂದು ವಿಚಿತ್ರವಾದ ಲೇವಡಿ ಮತ್ತೆ ಒಂದು ಗಂಭೀರತೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ದರಿದ್ರ, ಏನು ಮಾಡಕ್ಕಾಗಲ್ಲ, ಹಣೆ ಬರಹ ಅದು ಅವ್ರ ಹಣೆ ಬರಹ, ನಮ್ದಲ್ಲ. ಹಾಗಾಗಿ ಇವ್ರು ಅದರದ್ದು ಅಡ್ವಾಂಟೇಜ್ ತಗೋತಾ ಇದ್ದಾರೆ, ಕೇಂದ್ರದವರು ಮತ್ತು ಬಿಜೆಪಿಯವರು. ಆಮೇಲೆ ಈ ಕಾಕ್ರೋಚ್ ಪಾರ್ಟಿ ಅನ್ನೋದು ಜೋಕ್ ಅಂತ ಅನ್ಕೊಂಡಿದ್ರು ಇವರು. ಹೌದು, ಅದು ಜೋಕ್ ಅಲ್ಲ ಅಂತ ಆಯ್ತು. ಜೋಕ್ ಅಲ್ಲ ಅಂದ್ರೆ ಎದ್ದು ಬರ್ತಾರೆ ಒಬ್ಬೊಬ್ಬ ಸ್ಟೇಟ್ಮೆಂಟ್ ಕೊಟ್ಕೊಂಡು. ಏನಕ್ಕಂತೆ ಪ್ರೈಮ್ ಮಿನಿಸ್ಟರ್ ಈಗ ಮಾತಾಡಿದ್ರು? ಅದು ಕೂಡ ಏನ್ ಬಹಿರಂಗವಾಗಿ ಅಲ್ಲ ಸರ್, ಅದು ಕೂಡ ಬಹಿರಂಗವಾಗಿ ಮಾತಾಡಿಲ್ಲ. ಇವತ್ತು ಒಂದು ಕಮಿಟಿ ಒಳಗೆ ಅವ್ರ ಮೀಟಿಂಗ್ ಅಲ್ಲಿ ಆ ತರ ಮಾತಾಡ್ಕೊಂಡಿರೋದನ್ನ ಕಿರಣ್ ರಿಜಿಜು ಅವ್ರು ಬಂದು ಆಚೆ ಹೇಳ್ಕೊಂಡಿರೋದು. ಮಾತಾಡಿದಾರೋ ಇಲ್ವೋ ಯಾರಿಗ್ ಗೊತ್ತ್ರಿ. ಇವ್ರು ಸುಮ್ಮನೆ ಸಮಜಾಯಿಸಿ ಕೊಡ್ತಾ ಇದ್ದಾರೆ ಬಿಡ್ತಿರ್ಬೇಕು ಮೋಸ್ಟ್ಲಿ. ಇವರೇ ಬುರುಡೆ ಬಿಡ್ತಿರ್ಬೇಕು. ಎಲ್ಲಿ ಮಾತಾಡಿದಾರಂತೆ? ಮಾತಾಡ್ರಿ. ಏನ್ರಿ ಅದ್ರಲ್ಲಿ ಅವಮಾನ ಏನ್ರಿ ಇದೆ? ಅವಮಾನ ಏನಿದೆ? ಹೌದು, ಕಳ್ಕೊಳ್ಳುವಂತದ್ದು ಏನಿದೆ ಸರ್? ನಾನು ಕೊಲೆ ಮಾಡಿದ್ರೆ ಯೋಚನೆ ಮಾಡ್ಬೇಕ್ರಿ. ನಾನ್ ಕೊಲೆ ಮಾಡಿಲ್ರಿ. ನಾನ್ ಇದ್ದಿದ್ರೆ ಹೇಳ್ತಿದ್ದೆ ರೀ, ಅಯ್ಯೋ ಮೂರ್ಖ, ನಿನಗೆ ಯಾವ ತನಿಖೆ ಬೇಕೋ ಅಂತ ಕೇಳ್ತಿದ್ದೆ ನಾನು. ನಿನಗೆ CBI ತನಿಖೆ ಬೇಕಾ, ಸುಪ್ರೀಂ ಕೋರ್ಟ್ ತನಿಖೆ ಬೇಕಾ, ಹೈಕೋರ್ಟ್ ತನಿಖೆ ಬೇಕಾ, ರಿಟೈರ್ಡ್ ಜಡ್ಜ್ ತನಿಖೆ ಬೇಕಾ, ನಿನ್ಗೆ ಏನ್ ತನಿಖೆ ಬೇಕು ಹೇಳಯ್ಯ, ಅದನ್ನೇ ಆರ್ಡರ್ ಮಾಡ್ತೀನಿ ಅಂತಿದ್ದೆ. ರಾಮ ಮಂದಿರದ ವಿಚಾರದಲ್ಲೂ ಹೀಗೆ ಮಾಡ್ಬೇಕಾಗಿತ್ತು ಇವರು. ಹೌದಾನೆ? ಹೌದು ಸರ್, ಕರೆಕ್ಟ್. ಯಾವಾಗ ಕೇಂದ್ರದಲ್ಲಿ ಆಡಳಿತ ನಡೆಸ್ತಿರೋರು, ಇವಾಗ ನಡೆಸ್ತಿರೋರು ಈ ನಮ್ರತೆಯನ್ನ ಮರೀತಾ ಇದ್ದಾರೆ, ಅಲ್ಲಿಗೆ ಅವರ ಅವನತಿಯ ಮೊದಲ ದಿನ ಪ್ರಾರಂಭ ಆಗಿದೆ ಅಂತ ಬರೆದಿಟ್ಕೊಳ್ಳಿ. ನೀನ್ ಹಿಂಗೆ ಕಂಡವ್ರ ಚೌಕಿ ಇರುವಬಿಟ್ಟು ಇಪ್ಪೆ ಇಕ್ತಿದ್ರೆ ಹೊಗೆ ಕಾರ್ಯಕ್ರಮಕ್ಕೆ ಯಾವನ್ ಮೋರ್ತಾ ಇರ್ತಾರೋ ಗೊತ್ತಿಲ್ಲ. ದಿಮಾಕು ಮತ್ತು ಕೊಬ್ಬಿನಿಂದ ಕಾಂಗ್ರೆಸ್ ಹಾಳಾಗಿರೋದು. ರೈಟ್. ನನ್ನನ್ನ ರೀಪ್ಲೇಸ್ ಮಾಡಕ್ಕಾಗಲ್ಲ ಈ ದೇಶದಲ್ಲಿ ಅನ್ನೋ ಭ್ರಮೆಯಿಂದ ಹಾಳಾಗಿದ್ದು ಕಾಂಗ್ರೆಸ್. ನಾವು ಯಾರನ್ನ ಬೇಕಾದ್ರೂ ತುಳಿತೀವಿ, ನಮ್ಮನ್ನ ಏನು ಮಾಡ್ಕೊಳಕ್ಕಾಗಲ್ಲ ಅನ್ನುವಂತಹ ಧಾರ್ಷ್ಟ್ಯದಿಂದ ನಾಶ ಆಗಿದ್ದು ಕಾಂಗ್ರೆಸ್. ಅದೇ ಪರಿಸ್ಥಿತಿ ಸ್ವಾರ್ಥ, ಸ್ವಹಿತ, ಸ್ವಾರ್ಥ, ಜಾತಿಗಳು, ಧರ್ಮಗಳ ಮಧ್ಯೆ ಜಗಳವನ್ನ ತಂದಿಟ್ಟು ತಾನು ಅಧಿಕಾರವನ್ನ ನಿರಂತರವಾಗಿ ನಡೆಸಬೇಕು ಅನ್ನುವಂತಹ ಅಧಿಕಾರ ಲೋಲುಪ್, ಇದರಿಂದ ಕಾಂಗ್ರೆಸ್ ನಾಶ ಆಗಿದ್ದು ಕಾಂಗ್ರೆಸ್. ಆ ಎಲ್ಲವನ್ನ ಭಾರತೀಯ ಜನತಾ ಪಕ್ಷ ಇವತ್ತು ರಿಪೀಟ್ ಮಾಡಿಸಿರೋ ಲಕ್ಷಣಗಳು ಕಾಣಿಸ್ತಾ ಇದೆ ನನಗೆ. ನಿಧಾನವಾಗಿ ಇವರಿಬ್ಬರ ಮಧ್ಯೆ ಯಾವ ವ್ಯತ್ಯಾಸವೂ ಇಲ್ವೇನೋ ಅನ್ನೋ ಪರಿಸ್ಥಿತಿ ಬರ್ತಾ ಇದೆ. ಇದಕ್ಕೆ ಅವಕಾಶ ಕೊಟ್ರೆ ಬಿಜೆಪಿನೂ ಕಾಂಗ್ರೆಸ್ ತರ ನಾಶ ಆಗತ್ತೆ. ಅದ್ರಲ್ಲಿ ಯಾವ ಅನುಮಾನನೂ ಬರೆದಿಟ್ಕೋಬೇಡಿ. ಕಾಲಚಕ್ರ ತಿರುಗಲೇಬೇಕು. ವಿಜಯನಗರ ಸಾಮ್ರಾಜ್ಯವೇ ಅಳಿದು ಹೋಗಿದೆ. ನಮ್ಮ ನಾಳಿದ ಮೊಘಲರೇ ವಾಪಸ್ ಹೋಗ್ಬೇಕಾಗಿ ಬಂದಿದೆ. ಬ್ರಿಟಿಷ್ ಹೋಗಿದ್ದಾರೆ, ಎಲ್ಲರೂ ಹೋಗ್ಬೇಕು ಒಂದಿನ, ಇವರು ಹೋಗ್ತಾರೆ. ಆದ್ರೆ ಹೆಚ್ಚು ಕಾಲ ನಮ್ರತೆ, ನಿಷ್ಠೆ, ಕಾಂಗ್ರೆಸ್ನವ್ರು ಮಾಡಿದ ತಪ್ಪುಗಳನ್ನ ತಾನು ಮಾಡದೇ ಇದ್ರೆ ಹೆಚ್ಚು ಕಾಲ ಇರಬಹುದು. ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರೆ.